ತುಂಬ ಚೆನ್ನಾಗಿ ಬಂದಿದೆ ಸರ್ ಫಿಲಮ್ಮು. ಕ್ಲೈಮ್ಯಾಕ್ಸ್ ತುಂಬ ಚೆನ್ನಾಗಿದೆ. ಮ್ಯೂಸಿಕ್, ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ಕು, ಸಾಂಗ್ಸ್ ಎಲ್ಲ ಚೆನ್ನಾಗಿ ಬಂದಿದೆ. ಹೀರೋ ಮೊದಲನೇ ಫಿಲಮ್ಗೆ ತುಂಬ ಇಂಪ್ರೂವ್ ಆಗಿದ್ದಾರೆ. ಓವರಾಲ್ ಒಳ್ಳೆ ಫಿಲಮ್ ಸರ್, ಚೆನ್ನಾಗಿದೆ. ನಿಮ್ಮ ಮಗನೇ ಮ್ಯೂಸಿಕ್ ಡೈರೆಕ್ಟರ್ ಅಂತ ಕೇಳ್ಕೊತೀವಿ. ಹಾಂ, ಹೇಗಿತ್ತು, ಹೇಗೆ ಅನ್ನಿಸ್ತು? ಕಾಲ ಸರ್ ತುಂಬ ಭಾವಕರಾಗ್ತಾ ಇದೆ. ಹೀರೋ ಆ್ಯಕ್ಟಿಂಗು ಚೆನ್ನಾಗಿದೆ, ಹೀರೋಯಿನ್ ಆ್ಯಕ್ಟಿಂಗು ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ. ಬಹಳ ವಿಶೇಷವಾದಂತಹ ಮೂವಿ, ಬಹಳ ಸೈಲೆಂಟ್ ಆಗಿ ಕೂಡ ಇದೆ. ಎಲ್ಲರೂ ಕೂಡ ಕನ್ನಡ ಮೂವಿನಲ್ಲಿ ಇಷ್ಟು ಚೆನ್ನಾಗಿ ಬರುತ್ತೆ ಅಂತ ನಾವು ಅಂದ್ಕೊಂಡಿರಲಿಲ್ಲ. ವಿದೇಶಗಳಿಗೆ ಹೋಗಿ ಬಹಳ ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡ್ತಾರೆ. ಆದರೆ ನಮ್ಮ ಕನ್ನಡದಲ್ಲಿ ಇಷ್ಟು ಸೈಲೆಂಟಾಗಿ ಇಷ್ಟು ಚೆನ್ನಾಗಿ ಅಚ್ಚುಕಟ್ಟಾಗಿ ಬರುತ್ತೆ ಅಂತ ಮೂವಿ ನಾನು ಅಂದ್ಕೊಂಡಿರಲಿಲ್ಲ. ಸುಮಾರು ವರ್ಷಗಳೇ ಆಗಿತ್ತು ನಾನು ಸಿನಿಮಾ ನೋಡಿ. ಇವತ್ತು ನಮ್ಮ ಮೇಡಮ್ ಮುಖಾಂತರದಲ್ಲಿ ಬಂದೆ. ಬಹಳ ಸಂಜು ಹಾಗೂ ಇದನ್ನ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಇವರು ಕೂಡ ಭವಿಷ್ಯದಲ್ಲಿ ಹೀರೋಯಿನ್ಗಳಿಗೂ ಭವಿಷ್ಯ ಇದೆ ಅಂತ ನಾನು ಅಂದ್ಕೊಳ್ತಾ ಇದ್ದೀನಿ. ಒಳ್ಳೇದಾಗಲಿ ಎಲ್ಲರಿಗೂ. ಇದೇ ರೀತಿಯ ಒಂದು ಒಳ್ಳೊಳ್ಳೆ ಸಿನಿಮಾಗಳು ನಮ್ಮ ಕನ್ನಡದಲ್ಲಿ ಮೂಡಿ ಬರಲಿ ಅಂತ ನಾನು ಬಯಸ್ತೇನೆ. ಚೆನ್ನಾಗಿತ್ತು, ಚೆನ್ನಾಗಿದೆ ಸರ್, ತುಂಬ ಚೆನ್ನಾಗಿದೆ ಅಪ್ಪ, ಚೆನ್ನಾಗಿದೆ ಅಣ್ಣ, ಸೂಪರ್ ಆಗಿದೆ. ಸೂಪರ್ ಚೆನ್ನಾಗಿದೆ, ಸೂಪರ್ ಆಗಿದೆ ಸರ್. ಸೆಕೆಂಡ್ ಹಾಫ್ ಬೇರೆ ಲೆವೆಲ್ ಇದೆ. ತುಂಬ ಚೆನ್ನಾಗಿದೆ ಫಿಲಮು. ಯಾವುದೇ ಒಂದು ಹೆಣ್ಮಗು ಹೋದ್ರೂ ಇಂಥ ಫಿಲಮ್ಗಳು ಬಂದು ನೋಡಬೇಕು. ತಂದೆದರು ಹೆಣ್ಮಕ್ಳ ಮೇಲೆ ಯಾವುದೇ ಕಾರಣಕ್ಕೂ ಅವಮಾನ ಪಡಬಾರ್ದು. ಎಲ್ಲರೂ ಒಂದೇ ರೀತಿ ನೋಡಬೇಕು. ಚೆನ್ನಾಗಿದೆ ಸರ್, ಮೂವಿ ಚೆನ್ನಾಗಿದೆ. ಕಂಪ್ಲೀಟ್ ಕುಟುಂಬ ಸಮೇತರಾಗಿ ನೋಡುವಂಥ ಸಿನಿಮಾ. ಸಂಜು, ನನ್ನ ಆತ್ಮೀಯ ಸ್ನೇಹಿತರು ಮನ್ವಿತ್ ಅವರು ಅಭಿನಯಿಸಿದ್ದಾರೆ. ಕುಟುಂಬ ಸಮೇತರಾಗಿ ನೋಡ್ಬೋದು ಸರ್. ಅದೇ ಚೆನ್ನಾಗಿದೆ ಸರ್, ಒಂದು ಫ್ಯಾಮಿಲಿ ಕುಟುಂಬ ಸಮೇತರಾಗಿ ನೋಡುವಂಥ ಸಿನಿಮಾ. ಇದರಲ್ಲಿ ಲವ್ ಕಾನ್ಸೆಪ್ಟ್ ಇದೆ. ಆಮೇಲೆ ತಾಯಿ ಮಗನ ಒಂದು ಬಾಂಧವ್ಯ ಚೆನ್ನಾಗಿ ತೋರಿಸಿದ್ದಾರೆ ಯತಿರಾಜ್ ಅವರು. ಅಂದರೆ ಈಗ ನಾವು ಒಂದು ಹುಡುಗಿನ ತುಂಬ ಇಷ್ಟಪಟ್ಟಿರ್ತೀವಿ, ಆ ಹುಡುಗಿ ಸಿಗಲಿಲ್ಲ ಅಂತೇಳಿ ನಾವು ಇನ್ನೇನೋ ಮಾಡ್ಕೊಳಕ್ಕೆ ಹೋಗ್ತೀವಿ. ಅದು ಒಂದು ಸ್ವಲ್ಪ ಯೋಚನೆ ಮಾಡಿದಾಗ ಅದಕ್ಕಿಂತ ಬೆಸ್ಟ್ ಆಪ್ಷನ್ಸ್ ಇನ್ನೊಂದು ಇದೆ ಅನ್ನೋದು ಸಿನಿಮಾದಲ್ಲಿ ತೋರಿಸಿದ್ದಾರೆ. ಸಿನಿಮಾ ಮಾತ್ರ ಸೂಪರ್ ಅದ್ಭುತವಾಗಿದೆ. ಯಾಕಂದರೆ ಇದು ನನ್ನ ಫ್ರೆಂಡು ಡೈರೆಕ್ಷನ್ ಮಾಡಿರೋದು. ಅವನು 25 ವರ್ಷದ ಸರ್ವಿಸ್ ಇದು, 5 ವರ್ಷ ಎಕ್ಸ್ಪೀರಿಯನ್ಸ್ ಇದು. ತುಂಬ ಅಂದರೆ ತುಂಬ ಅದ್ಭುತವಾಗಿ ಮಾಡಿದ್ದಾನೆ. ಮತ್ತು ಫಸ್ಟ್ ಹಾಫ್ ಏನೋ ಒಂಥರ ಅದಂಗೆ ಹಿಂಗಿತ್ತು. ಸೆಕೆಂಡ್ ಹಾಫ್ ಮಾತ್ರ ತುಂಬ ಅಂದರೆ ತುಂಬ ಚೆನ್ನಾಗಿ ಮಾಡಿದ್ದಾನೆ. ಎಲ್ಲ ಬಸ್ ಸ್ಟ್ಯಾಂಡಲ್ಲಿ ಎಂಡ್ ಆಗುತ್ತೆ ನಾನು ಅಂದ್ಕೊಂಡೆ, ನೋಡಿದ್ರೆ ಕ್ಲೈಮ್ಯಾಕ್ಸ್ ಮಾತ್ರ ತುಂಬ ಒಂದು ತಾಯಿ ಸೆಂಟಿಮೆಂಟ್ ಆಗಲಿ ಮತ್ತು ಚಂದ್ರಪ್ಪ ಕಾಮಿಡಿ ಆಗಲಿ ಎಲ್ಲರೂ ನೋಡಬೇಕಾದ ಚಿತ್ರ ಇದು. ಈ ಕನ್ನಡ ಸಿನಿಮಾಗಳು ನೋಡಬೇಕು. ಯಾಕಂದರೆ ಈ ಥರ ಕಂಟೆಂಟ್ ಬರೋವಂಥ ಚಿತ್ರಗಳು ತುಂಬ ಇದ್ದಾವೆ, ನಮ್ಮ ಕನ್ನಡದಲ್ಲೇ ಇದ್ದಾವೆ. ಬಟ್ ಎಲ್ಲ ಬೇರೆ ಚಿತ್ರಗಳಿಂದ ನಮ್ಮ ಕನ್ನಡ ಚಿತ್ರಗಳು ತುಂಬ ಹಿಂದಕ್ಕೆ ಹೋಗ್ತಾ ಇದ್ದಾವೆ. ದಯವಿಟ್ಟು ಎಲ್ಲ ಬಂದು ನೋಡಿ. ನಮಗೆ ತುಂಬ ಕಂಟೆಂಟ್ ತುಂಬ ಚೆನ್ನಾಗಿದೆ ಇದು. ಇಟ್ ಇಸ್ ಎ ವೆರಿ ಗುಡ್ ಸೋಷಿಯಲ್ ಮೆಸೇಜ್. ಎಸ್ಪೆಷಲಿ ಮದರ್ ಆಲ್ಕೋಹಾಲಿಕ್ ಸನ್ನ ಯಾವ ಥರ ಶಿ ವಿಲ್ ಬ್ರಿಂಗ್ ಅನ್ನೋದು ಇಟ್ಸ್ ಎಕ್ಸಲೆಂಟ್. ಆ್ಯಂಡ್ ಮದರ್ ಹ್ಯಾಸ್ ಡನ್ ಎಕ್ಸಲೆಂಟ್ ರೋಲ್. ಆ್ಯಕ್ಚುಲಿ ಇದು ನಮಗೆ ಸೋಷಿಯಲ್ ಮೆಸೇಜ್ ಇದ್ದಂಗೆ. ಮದರ್ಸ್ ಹ್ಯಾಸ್ ಟು ಟೇಕ್ ಎ ಸ್ಟ್ಯಾಂಡ್ ಅಂತ. ಥ್ಯಾಂಕ್ ಯು ಸರ್. ತುಂಬ ಚೆನ್ನಾಗಿದೆ. ಫುಲ್ ಫ್ಯಾಮಿಲಿ ಕೂತ್ಕೊಂಡು ನೋಡ್ಬೋದು. ಯಾವಾಗಲೂ ಈಗಿನ ಪಿಕ್ಚರ್ಗಳಲ್ಲಿ ಫ್ಯಾಮಿಲಿಗಳು ಕೂತ್ಕೊಂಡು ಮಕ್ಕಳು ಕೂತ್ಕೊಂಡು ನೋಡೋಕ್ಕಾಗಲ್ಲ. ಇದು ಫುಲ್ ಫ್ಯಾಮಿಲಿ ಓರಿಯೆಂಟೆಡ್ ಮೂವಿ. ತುಂಬ ಚೆನ್ನಾಗಿದೆ, ಎಲ್ಲರೂ ನೋಡಬೇಕು. ತುಂಬ ಚೆನ್ನಾಗಿದೆ. ಮೀನಾ ಕಿರಣ್ ಅಂತ ಆರ್ಟಿಸ್ಟು. ಮೂವಿ ತುಂಬ ಇಷ್ಟ ಆಯಿತು. ಪ್ರತಿಯೊಂದು ಮೂವಿಯಲ್ಲಿ ಥರ ರೊಮ್ಯಾನ್ಸು, ಫೈಟ್ಸು ಬರೀ ಇದೇ ಇಲ್ಲ. ಇದರಲ್ಲಿ ಒಂದು ತಾಯಿ ಮಗನ ಸೆಂಟಿಮೆಂಟು, ಅಮ್ಮ ಅನ್ಸ್ಕೊಂಡವ್ಳು ಮಗನ್ನ ಕೆಟ್ಟ ದಾರಿಗೆ ಹೋದಾಗ ಹೇಗೆ ಒಂದು ಒಳ್ಳೆ ದಾರಿಗೆ ತರ್ಬೋದು ಅನ್ನೋದನ್ನು ಒಂದು ರೀತಿಲಿ ಅದನ್ನು ತೋರಿಸಿದ್ದಾರೆ. ಹಾಗೆ ಕ್ಲೈಮ್ಯಾಕ್ಸ್ ವಾಸ್ ವೆರಿ ಡಿಫ್ರೆಂಟು. ತುಂಬಾ ಖುಷಿ ಆಯಿತು. ಸೊ ಐ ರಿಕ್ವೆಸ್ಟ್ ಎಲ್ಲರೂ ದಯವಿಟ್ಟು ಬಂದು ಥಿಯೇಟ್ರಲ್ಲಿ ನೋಡಿ ಅಂಥೇಳಿ, ಹಾಗೆ ನಮ್ಮ ಟೀಮ್ನ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ. ಥ್ಯಾಂಕ್ ಯು ಸೊ ಮಚ್. ಹಲೋ, ನಾನು ಮುರಳೀಧರ್ ಅಂತ, ಆರ್ಟಿಸ್ಟು. ಚಿತ್ರ ತುಂಬ ಚೆನ್ನಾಗಿದೆ. ಒಂದು ಸರಳವಾದ ಸ್ವಚ್ಛವಾದ ಒಂದು ಪ್ರೇಮಕತೆ ಅಂತ ಹೇಳ್ಬೋದು. ಮತ್ತು ಹೊರಾಂಗಣ ಚಿತ್ರೀಕರಣ ದೃಶ್ಯಗಳೆಲ್ಲ ತುಂಬ ಚೆನ್ನಾಗಿವೆ. ಎಲ್ಲ ಕಲಾವಿದರು ಉತ್ತಮವಾಗಿ ಅಭಿನಯಿಸಿದ್ದಾರೆ. ನಮಸ್ಕಾರ. ಸಂಜು ಸಿನಿಮಾ ತುಂಬ ಚೆನ್ನಾಗಿದೆ. ಯತಿರಾಜ್ ಸರ್ ಡೈರೆಕ್ಷನಲ್ಲಿ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಆ್ಯಂಡ್ ಒಂದೇ ದಿನದಲ್ಲಿ ಒಂದೇ ಜಾಗದಲ್ಲಿ ನಡೆಯುವಂಥ ಒಂದು ಸ್ಟೋರಿ. ಎಲ್ಲೂ ಬೋರ್ ಹಾಕಿದಾಗೆ ಒಂದೇ ಜಾಗದಲ್ಲಿ ತೋರಿಸಿದ್ರು ಕೂಡ ಇಡೀ ಸಿನಿಮಾನ ತುಂಬ ಚೆನ್ನಾಗಿ ತೊಗೊಂಡು ಹೋಗಿದ್ದಾರೆ. ಒಂದು ಒಳ್ಳೆ ಡೈರೆಕ್ಷನ್ ಆ್ಯಂಡ್ ಬ್ಯಾಕ್ಡ್ರಾಪ್ ತುಂಬ ಚೆನ್ನಾಗಿದೆ. ಸಿನಿಮಾಟೋಗ್ರಫಿ ತುಂಬ ಚೆನ್ನಾಗಿ ವರ್ಕ್ ಆಗಿದೆ. ಆ್ಯಂಡ್ ಹೊಸ ಹೀರೋ ಚೆನ್ನಾಗಿ ಮಾಡಿದ್ದಾರೆ. ಆ್ಯಂಡ್ ಎಲ್ಲರೂ ಎಲ್ಲ ಪಾತ್ರಗಳು ಸಣ್ಣದಾಗಿ ಬಂದು ಹೋಗೋ ಪಾತ್ರಗಳಿದ್ರು, ಎಲ್ಲರೂ ಅಚ್ಚುಕಟ್ಟಾಗಿ ಮಾಡಿದ್ದಾರೆ. ಸಿನಿಮಾ ತುಂಬ ಚೆನ್ನಾಗಿದೆ. ಎಲ್ಲರೂ ಸಿನಿಮಾ ಥಿಯೇಟ್ರಿಗೆ ಬಂದು ನೋಡಿ.
ಥ್ಯಾಂಕ್ ಯು. ಎಲ್ರಿಗೂ ನಮಸ್ತೆ. ನಂಗೇನು ತುಂಬ ಖುಷಿ ಆಗ್ತಾಯಿದೆ ಅಂದರೆ ಈ ಕ್ರೌಡ್ ನೋಡ್ಬಿಟ್ಟು ಹೊಸ ಹುಡುಗನಿಗೆ ಎಷ್ಟು ಜನ ಬರ್ತಾರ ಏನೋ ಅಂತ ಸಖತ್ತು ಭಯ ಇತ್ತು. ಸೊ ಒಳಗಡೆ ಇವನ್ ಒಂದು 10 ಮೆಂಬರ್ಸ್ ನಿಂತ್ಕೊಂಡು, ಇವನ್ ನನಗೂ ಸೀಟ್ ಇರಲಿಲ್ಲ, ನಾನು ಸೈಡಲ್ಲಿ ನಿಂತ್ಕೊಂಡು ನೋಡ್ತಾ ಇದ್ದೆ. ನನಗೆ ಒಂಥರ ಲೈಕ್ ನನ್ನ ಕಣ್ಣಲ್ಲಿ ನೀರು ಬಂದಂಗಾಯಿತು. ನನಗೆ ಈ ಲೆವೆಲ್ಗೆ ಕ್ರೌಡ್ ಬಂದಿದೆಯಲ್ಲ, ಹೌಸ್ಫುಲ್ಲು, ಎಷ್ಟೋ ಜನ ಟಿಕೆಟ್ ಸಿಗದೆ ವಾಪಸ್ ಹೋಗಿದ್ದಾರೆ. ಅಂದರೆ ಇಲ್ಲಿ ಒಂದು ಲೈಕ್ ಹೊಸ ಹುಡುಗಿ ಒಂದು ಸಕ್ಸಸ್ ಅನ್ಕೊ ಹೇಳ್ಬೋದು. GD ಮಾಲಲ್ಲಿ ನಮ್ಮದು ಶೋ ಫಿಲ್ ಆಗಿದೆ ಅಂತಂದರೆ ನಾನು ತುಂಬ ಖುಷಿ ಆಗ್ತಾ ಇದೆ. ನಾನು ಕೇಳ್ಕೊಳ್ಳೋದು ಇಷ್ಟೇ, ಕರ್ನಾಟಕ ಜನತೆಗೆ ಒಂದು ಒಳ್ಳೆ ಮೂವಿ ಕೊಟ್ಟಿದ್ದೀವಿ, ಎಲ್ಲರೂ ಥಿಯೇಟ್ರಿಗೆ ಹೋಗಿ ಮೂವಿ ನೋಡಿ. ಥ್ಯಾಂಕ್ ಯು. ಸರ್ ನನಗೇನಂದರೆ ನಾನು ಹೊಸಬ, ಎಲ್ಲರೂ ನಾನು ಸೀನಿಯರ್ ಆರ್ಟಿಸ್ಟು, ನನಗೆ ಭಯ ಆಗ್ತಾಯಿತ್ತು ನಾನು ಹೇಗೆ ಮಾಡಿದ್ದೀನಿ ಅಂತ. ಬಟ್ ಎಲ್ಲರೂ ಹೇಳಿದ್ಮೇಲೆ ನನಗೆ ಒಂದು ಸ್ವಲ್ಪ ಮನಸ್ಸಿಗೆ ಸಮಾಧಾನ ಆಯಿತು, ಏನೋ ಮಾಡಿದ್ದೀನಪ್ಪ ಅಂತ. ಬಟ್ ಖುಷಿ ಆಗ್ತಾಯಿದೆ. ಬಟ್ ಅವ್ರು ಹೇಳೋದ್ರಿಂದ ರಿಯಾಕ್ಷನ್ಸ್ ಕೇಳಿ ನಂಗೆ ತುಂಬ ಖುಷಿ ಆಗ್ತಾಯಿದೆ ಸರ್. ಇವತ್ತೊಂದು ದೊಡ್ಡ ಸಿನಿಮಾ ರಿಲೀಸ್ ಆಗಿದೆ, ಆದರೂ ನಿಮ್ಮದು ಫುಲ್ ಹೌಸ್ಫುಲ್ ಆಗಿದೆ. ಸೊ ಅದ್ರ ಬಗ್ಗೆ ಏನು? ಸೊ ಅದೇ ನಂಗೆ ಖುಷಿ ಆಗ್ತಾ ಇರೋದು. ನಮ್ಮ ಆಪೋಸಿಟು ಬಿಗ್ ಸಿನಿಮಾ ಇದೆ. ಬಿಗ್ ಸಿನಿಮಾ ಇದ್ರೂ ಕೂಡ ಆಡಿಯನ್ಸು, ಕನ್ನಡ ಆಡಿಯನ್ಸು ನಾನು ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ, ಒಳ್ಳೆ ಕಂಟೆಂಟ್ ಮೂವಿ ಇದ್ದರೆ ಕನ್ನಡ ಆಡಿಯನ್ಸ್ ಯಾವುದೇ ಕಾರಣಕ್ಕೂ ಬಿಟ್ಕೊಡಲ್ಲ. ಅದಕ್ಕೆ ನಮ್ಮ ಸಂಜು ಮೂವಿನೇ ಸಾಕ್ಷಿ. ನಮ್ಮ ಸಂಜು ಮೂವಿ ಹಲವಾರು ಕರ್ನಾಟಕ ಎಲ್ಲ ಕಡೆ ಆಲ್ಮೋಸ್ಟ್ ಹೌಸ್ಫುಲ್ ಆಗಿದೆ. ಏನಕ್ಕೆ ಅಂದರೆ ಒಳ್ಳೆ ಕಂಟೆಂಟ್. ಆಲ್ರೆಡಿ ನಮ್ಮದು ಸಾಂಗ್ ಹಿಟ್ಟಾಗಿತ್ತು, ಟೀಸರ್ ಹಿಟ್ಟಾಗಿತ್ತು. ಸೊ ನಮ್ಮ ಮೂವಿನೂ ಕೂಡ ಹೌಸ್ಫುಲ್ ಆಗಿದೆ. ನನಗೆ ಎಷ್ಟು ಖುಷಿ ಆಗ್ತಾಯಿದೆ ಅಂದರೆ ನಾನು ಹೇಳೋಕ್ಕಾಗ್ತಾಯಿಲ್ಲ. ನನಗೆ ಥ್ಯಾಂಕ್ ಯು ಸೋ ಮಚ್. ನಮ್ಮ ಕನ್ನಡ ಜನತೆಗೆ ಹೇಳ್ಕೊಳ್ಳೋದು ಇಷ್ಟೇ, ಒಂದು ಹೊಸ ಹುಡುಗನಿಗೆ ತುಂಬ ಸಪೋರ್ಟ್ ಮಾಡಿದ್ದೀರಾ, ಇದೇ ರೀತಿ ನಿಮ್ಮ ಸಪೋರ್ಟ್ ಇರಲಿ, ಹೀಗೆ ಕಂಟಿನ್ಯೂ ಆಗಿ ಹೋಗ್ತಾ ಇರಲಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು ಸೊ ಮಚ್. ಸಂಜು ಜಾಲಿ, ಎಲ್ಲರೂ ಬಂದು ಸಂಜು ಮೂವಿ ನೋಡ್ರಿ. ಸೂಪರ್, ಕನ್ನಡ ಸೂಪರ್ ಹಿಟ್. ನಿಜವಾಗ್ಲೂ ಒಂದು ತುಂಬ ಅದ್ಭುತವಾದ ಕತೆ ಮಾಡಿದ್ದಾರೆ. ಯತಿರಾಜ್ ಅಂತೂ ಡೈರೆಕ್ಷನ್ ಚೆನ್ನಾಗಿ ಮಾಡಿದ್ದಾರೆ. ಪ್ರತಿಯೊಬ್ಬರು ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ. ಡೈಲಾಗ್ ಅಮೇಝಿಂಗ್. ದಯವಿಟ್ಟು ಬಂದು ನೋಡಿ, ಎನ್ಕರೇಜ್ ಮಾಡಿ. ಥ್ಯಾಂಕ್ ಯು ವೆರಿ ಮಚ್. ಗುಡ್ ಲಕ್ ಟೀಮ್, ಗುಡ್ ಲಕ್. ಥ್ಯಾಂಕ್ ಯು. ಚೆನ್ನಾಗಿದೆ ಓವರಾಲ್. ಡೈರೆಕ್ಟ್ರು ಏನು ಫೀಲ್ ಮಾಡಿದ್ರು ಅದನ್ನೇ ನೀಟಾಗಿ ತಂದಿದ್ದಾರೆ ಇದು ಚಿತ್ರಕ್ಕೆ. ಏನು ಬೇಕೋ ಪೂರ್ವಕವಾಗಿ ಎಲ್ಲನೂ ಚೆನ್ನಾಗಿ ವರ್ಕ್ ಮಾಡಿದ್ದಾರೆ. ನೋಡಿದ ಮೇಲೆ ಖುಷಿ ಆಯಿತು. ಇನ್ನು ನನ್ನ ಕ್ಯಾರೆಕ್ಟರ್ ಬಗ್ಗೆ, ನೀವು ಇದಕ್ಕೆ ಮುಂಚೆ ಕುರಿ ಬಾಂಡ್ರಂಗನ ಏನು ಬೇರೆ ಕಾಮಿಡಿ ಜಾನರಲ್ಲಿ ನೋಡಿದ್ರು, ಇದರಲ್ಲೂ ಒಂದು ಚಿಕ್ಕ ಕ್ಯಾರೆಕ್ಟ್ರು ನಂದು ಮತ್ತು ಚಂದ್ರಪ್ರಭಾದು, ಕಾಮಿಡಿ ಕಿಲಾಡಿಗಳು ಚಂದ್ರಪ್ರಭಾದು ಕಾಂಬಿನೇಷನ್ ಇಬ್ಬರದ್ದು ಚೆನ್ನಾಗಿ ವರ್ಕೌಟ್ ಆಗಿದೆ. ಏನಂದರೆ ಎಲ್ಲರೂ ದುಡ್ಡು ಮಾಡಬೇಕು ಅಂತ ಕನಸು ಕಾಣ್ತಾರೆ, ಇದರಲ್ಲಿ ನಾವು ದುಡ್ಡಿಲ್ದಲೇ ಕನಸು ಕಾಣ್ತೀವಿ. ಕೊನೆಗೆ ದುಡ್ಡು ಸಿಗ್ತಾ ಇಲ್ವ ಕನಸಲ್ಲಿ ಅನ್ನೋದೇ ರಿಯಾಲಿಟಿ ನಮ್ಮ ಕ್ಯಾರೆಕ್ಟರ್. ನಿಮಗೆಲ್ಲ ನೋಡಿದ ಮೇಲೆ ಖುಷಿ ಆಗುತ್ತೆ. ಒಂದು ಚೆನ್ನಾಗಿದೆ, ಒಂದು ಮಾರಲ್ ಸ್ಟೋರಿ ಇದು. ತುಂಬ ಜನ ಆರ್ಟಿಸ್ಟ್ ಇಲ್ದಲ್ಲೇ ನೀಟಾಗಿ ಮಾಡಿರುವಂಥ ಒಂದು ಸಿನಿಮಾ. ನಿಮಗೆಲ್ಲ ಇಷ್ಟ ಆಗುತ್ತೆ, ನೋಡಿ ಅರಸಿ ನಮಸ್ಕಾರ. ಮೊದಲನೇದು ಚೈತ್ರ ನನ್ನ ಹೆಸರು. ಇದರಲ್ಲಿ ಸೆಕೆಂಡ್ ಲೀಡಾಗಿ ಮಾಡಿದ್ದೀನಿ. ಸಿಂಚನ ಅನ್ನೋ ಕ್ಯಾರೆಕ್ಟರ್ ನಾನೇ ಮಾಡಿರೋದು. ಸೊ ತುಂಬ ಖುಷಿ ಆಗುತ್ತೆ. ತುಂಬ ಒಳ್ಳೆ ಕ್ಯಾರೆಕ್ಟ್ರು. ಹೇಳೋದಕ್ಕಿಂತ ಸಂಗೀತ ಮೇಡಮ್ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಅಮ್ಮನ ಕ್ಯಾರೆಕ್ಟರ್ ಬಂದುಬಿಟ್ಟು ತುಂಬ ಖುಷಿ ಆಗುತ್ತೆ ಇದು. ಸೊ ಹೇಳಬೇಕಂದ್ರೆ ಎಲ್ಲರೂ ಬಂದುಬಿಟ್ಟು ದಯವಿಟ್ಟು ಥಿಯೇಟರ್ ಮುಂದೆ ಬಂದು ಮೂವಿ ನೋಡಬೇಕಂತ ಅಷ್ಟೇ ಇಷ್ಟಪಡೋದು. ಮೊದಲನೇ ದಿನ ತುಂಬ ಖುಷಿ ಆಯಿತು. ಯಾಕೆಂದರೆ ಹೌಸೇ ಫುಲ್ ಆಗಿಬಿಟ್ಟಿತ್ತು, ಅಷ್ಟು ಚೆನ್ನಾಗಿ ಜನ ಇದ್ದರು. ನಮಗೆ ಒಂದು ನೋಡಿ ಶಾಕ್ ಆಯಿತು. ಸೀಟೇ ಇರಲಿಲ್ಲ, ಅಷ್ಟು ಜನ ಇತ್ತು. ಸಂಡೇ ಡೇಸ್ ಹೀಗೆ ಸದಾ ಇರಬೇಕು ಜನ ಅಂತ ಅಂದ್ಕೋತೀನಿ. ಅದರಲ್ಲೂ ನಮ್ಮ ಸಂಗೀತ ಮೇಡಮ್ ಅಂತ ತುಂಬ ಚೆನ್ನಾಗಿ ಮಾಡಿದ್ರು. ಸೊ ಥ್ಯಾಂಕ್ ಯು ಸೋ ಮಚ್ ಸಂಜು ಟೀಮ್ಗೆ ಹಾಗೂ ನಮ್ಮ ಆಲ್ ದ ಬೆಸ್ಟ್. ಚೆನ್ನಾಗಿದೆ. ಹೀರೋ ಸೂಪರಾಗಿ ಮಾಡಿದ್ದಾರೆ. ಅದೇ ಹೀರೋಯಿನ್ ಸರ್ ಆಗಿತ್ತು. ಚೆನ್ನಾಗಿತ್ತು. ಸ್ಟೋರಿ ಚೆನ್ನಾಗಿದೆ. ಎಲ್ಲರೂ ಬಂದು ನೋಡಿ ಒಂದು ಸರ್ತಿ. ಚೆನ್ನಾಗಾಯ್ತಾ? ಚೆನ್ನಾಗಿದೆ. ಟ್ವಿಸ್ಟ್ ಎಲ್ಲ ಚೆನ್ನಾಗಿದೆ, ನೋಡ್ಬೋದು. ಡೆಫಿನೆಟ್ಲಿ ಮೂವಿ ಇಸ್ ವಂಡರ್ಫುಲ್. ಯತಿರಾಜ್ ಡೈರೆಕ್ಷನ್ ಅಲ್ಟಿಮೇಟ್ ಆಗಿದೆ. ಎಂಡಿಂಗ್ ಮಾತ್ರ ನಾವು ಎಕ್ಸ್ಪೆಕ್ಟೇ ಮಾಡಿಲ್ಲ. ಎವ್ರಿಬಡಿ ಎಕ್ಸ್ಪೆಕ್ಟಿಂಗ್ ಹ್ಯಾಪಿ ಎಂಡಿಂಗ್, ಬಟ್ ನಿಮ್ಗೆ ಹೇಳ್ಬಿಡ್ತಾ ಇದ್ದೀನಿ, ಇಟ್ ಇಸ್ ಸ್ಯಾಡ್ ಎಂಡಿಂಗ್. ಆಫ್ಟರ್ ಲಾಂಗ್ ಟೈಮ್ ನೈಸ್ ಮೂವಿ. ಐ ಥಿಂಕ್ ಜನ ನೋಡಲೇಬೇಕಿಲ್ಲ. ಆಲ್ ದ ಬೆಸ್ಟ್ ಫಾರ್ ದಿ ಟೀಮ್. ಸರ್, ಇದೊಂದು ಬ್ಯೂಟಿಫುಲ್ ಲವ್ ಸ್ಟೋರಿ. ತುಂಬ ಚೆನ್ನಾಗಿದೆ. ಫಸ್ಟ್ ಹಾಫ್ಗಿಂತ ಸೆಕೆಂಡ್ ಹಾಫ್ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಸ್ಕ್ರೀನ್ ಪ್ಲೇ ಎಲ್ಲ ತುಂಬ ಚೆನ್ನಾಗಿದೆ. ಶ್ರಾವ್ಯ ಮೇಡಮ್ ತುಂಬ ಚೆನ್ನಾಗಿ ಆ್ಯಕ್ಟಿಂಗ್ ಮಾಡಿದ್ದಾರೆ. ಮನ್ವಿ ಸರ್ ತುಂಬ ಚೆನ್ನಾಗಿ ಆ್ಯಕ್ಟಿಂಗ್ ಮಾಡಿದ್ದಾರೆ. ಓಕೆ, ಒಂದು ಒಳ್ಳೆ ಲವ್ ಸ್ಟೋರಿ ಅಂತ ಹೇಳ್ಬೋದು. ಸೂಪರ್ ಆಗಿದೆ, ಚೆನ್ನಾಗಿದೆ. ಯತಿರಾಜ್ ಸರ್ ಡೈರೆಕ್ಷನ್ ಮಾಡಿದ್ದಾರೆ. ಇದು ಮೊದಲನೇ ಮೂವಿನೇ ಏನಾದ್ರು ಡೈರೆಕ್ಷನ್ ಅಂತ ನಮಗೆ ಗೊತ್ತಾಗ್ತಾ ಇಲ್ಲ, ಬಟ್ ಚೆನ್ನಾಗಿದೆ. ಡೈರೆಕ್ಷನ್ ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ. ಮನಸ್ಸಿಗೆ ತಟ್ಟೋಂಗಿದೆ. ಹೀರೋ ಮತ್ತು ಹೀರೋಯಿನ್ನು ಡೈರೆಕ್ಟ್ ಎಲ್ಲ ತುಂಬ ಚೆನ್ನಾಗಿ ಶೂಟ್ ಮಾಡಿದ್ದಾರೆ. ಫೋಟೋಗ್ರಫಿ ಎಲ್ಲ ತುಂಬ ಚೆನ್ನಾಗಿದೆ. ಓಕೆ, ಥ್ಯಾಂಕ್ ಯು ಸರ್. ತುಂಬ ಚೆನ್ನಾಗಿದೆ ಫಿಲಮು. ನಮ್ಮ ಹೀರೋ ನಮ್ಮ ಸ್ಟೂಡೆಂಟು, ಡೈರೆಕ್ಟ್ರು
ಏನೋ ಹೇಳಿದರು ನಮ್ಮ ಟೀಚರ್ಗೆಲ್ಲ ಚೆನ್ನಾಗಿ ಬಂದಿದೆ ಫಿಲಮ್, ಎಲ್ಲರೂ ನೋಡ್ಬೇಕು. ಈ ಕಾಲದಲ್ಲಿ ಎಲ್ಲರೂ ನೋಡೋಂಥದ್ದು ಫಿಲಮ್ ನೋಡಿ. ಎಲ್ರಿಗೂ ನಮಸ್ಕಾರ. ಈಗಷ್ಟೇ ನಾನು ಸಂಜು ಸಿನಿಮಾ ನೋಡಿದೆ, ತುಂಬ ಖುಷಿ ಆಯಿತು. ಇದರಲ್ಲಿ ನನ್ನ ಪಾತ್ರ ಅಂತೂ ತುಂಬ ಚೆನ್ನಾಗಿದೆ. ನೀವೆಲ್ಲ ನೋಡಿದ್ರೆ ಗೊತ್ತಾಗತ್ತೆ ಎಷ್ಟು ಇಷ್ಟ ಆಗುತ್ತೆ ಅಂತ ಗೊತ್ತಾಗುತ್ತೆ. ಇದರಲ್ಲಿ ಅಮ್ಮನ ಮಗನ ಬಾಂಡಿಂಗ್ ಮತ್ತು ಮಗ ತಪ್ಪು ಮಾಡಿದ ಮಕ್ಕಳು ತಪ್ಪು ಮಾಡಿದಾಗ ಮಕ್ಕಳನ್ನ ಹೇಗೆ ತಿದ್ದಬೇಕು ಅನ್ನೋದು ಒಳ್ಳೆ ಮೆಸೇಜ್ ಇದೆ. ದಯವಿಟ್ಟು ಎಲ್ಲರೂ ಥಿಯೇಟ್ರಿಗೆ ಬಂದು ನೋಡಿ, ಇಂಥ ಒಳ್ಳೆ ಸಿನಿಮಾನ ಎನ್ಕರೇಜ್ ಮಾಡಿ ಅಂತ ನಾನು ಕೇಳ್ಕೊತೀನಿ. ಆ್ಯಂಡ್ ಯತಿರಾಜ್ ಅವ್ರ ಜೊತೆ ನಾನು ಫಸ್ಟ್ ಟೈಮ್ ಆ್ಯಕ್ಟ್ ಮಾಡಿದ್ದು. ಒಳ್ಳೆ ಡೈರೆಕ್ಟ್ರು, ಎವ್ರಿಥಿಂಗ್ ಡೈಲಾಗ್ ಅಂತೂ ಎಕ್ಸ್ಟ್ರಾಡಿನರಿ ಇದೆ. ನೀವು ಬಂದರೆ ಖಂಡಿತವಾಗ್ಲೂ ಇಷ್ಟ ಆಗುತ್ತೆ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಅಂತ ಒಂದು ಒಳ್ಳೆ ಪಾತ್ರ ಕೊಟ್ಟಿದ್ದಕ್ಕೆ. ಒಳ್ಳೆಯದಾಗಲಿ, ಕನ್ನಡ ಸಿನಿಮಾನ ಬೆಳೆಸಿ ಅಂತ ನಾನು ಕೇಳ್ಕೊತೀನಿ. ಥ್ಯಾಂಕ್ ಯು ಸೋ ಮಚ್. ಹೇಗಿದೆ ಪನ್ನೀರ್ ವೇಳೆ, ಹೇಗಿದೆ, ಇಷ್ಟ ಆಯಿತಾ? ಸೂಪರ್ ಆಗಿದೆ, ಚೆನ್ನಾಗಿದೆ ಮೇಡಮ್, ಚೆನ್ನಾಗಿದೆ. ಹೊಸ ಪ್ರಯತ್ನ, ಎಲ್ಲರಿಗೂ ಒಳ್ಳೇದಾಗಲಿ. ಎಲ್ಲ ಬಂದು ಸಿನಿಮಾನ ಥಿಯೇಟ್ರಲ್ಲೇ ಬಂದು ನೋಡಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು. ಟ್ರಾಜಿಡಿ ಎಂಡಿಂಗ್ ತುಂಬ ಚೆನ್ನಾಗಿದೆ. ಸರಿಯಾಗಿದೆ, ತುಂಬ ಚೆನ್ನಾಗಿದೆ. ಒಳ್ಳೆ ಸಂದೇಶ ತಲುಪ್ತಾ ಇದೆ ಜನಗಳಿಗೆ. ಒಳ್ಳೆ ಸಿನಿಮಾ ಮಾಡಿದ್ದಾರೆ, ಅವ್ರಿಗೆಲ್ಲರೂ ಶುಭವಾಗಲಿ. ಚೆನ್ನಾಗಿದೆಪ್ಪ, ಕತೆ ತುಂಬ ಚೆನ್ನಾಗಿದೆ, ಸಾಂಗ್ಸ್ ಚೆನ್ನಾಗಿದೆ. ಯತಿರಾಜ್ ಅವ್ರ ಮೊದಲನೇ ಪ್ರಯತ್ನ ಯಶಸ್ವಿ ಆಗುತ್ತೆ. ನೀವು ಅದಕ್ಕೆಲ್ಲರೂ ಎಂಕರೇಜ್ ಮಾಡಿ. ತುಂಬ ಚೆನ್ನಾಗಿದೆ. ಈಗ ಬರ್ತಿರುವಂತಹ ಎಲ್ಲ ಮೂವಿಗಿಂತ ಭಿನ್ನವಾಗಿ ಕೂತ್ಕೊಂಡು ನೋಡೋ ಥರ ಇದೆ. ಫ್ಯಾಮಿಲಿ ಫಿಲಮ್ ಚೆನ್ನಾಗಿದೆ. ನಮ್ಮ ಮನೆಯವ್ರು ಹೇಳಿದ್ರೆ ಸಿನಿಮಾ ಬಗ್ಗೆ ನಾನು ಇವಾಗ ಹೇಳೋಂಗಿಲ್ಲ ಸರ್. ಸಿಕ್ಕಾಪಟ್ಟೆ ಖುಷಿ ಆಗ್ತದೆ. ಜನ ಹೇಳ್ಬೇಕಷ್ಟೇ, ಆ್ಯಂಡ್ ಹೇಳ್ತಿದ್ದಾರೆ, ಒಳ್ಳೆ ರೆಸ್ಪಾನ್ಸ್ ಬರ್ತಿದೆ. ಆ್ಯಂಡ್ ನಾವೇನು ಆ್ಯಕ್ಚುಲಿ ವರ್ಕ್ ಮಾಡ್ತೀವಿ 30 days 40 days ಒಂದು ಮೂವಿಗೆ, ಈ ಥರ ರೆಸ್ಪಾನ್ಸ್ ಸಿಕ್ಕಿದಾಗ ಒಳ್ಳೆ ಪರ್ಫಾರ್ಮೆನ್ಸ್, ಒಳ್ಳೆ ಸಿನಿಮಾ, ತುಂಬ ಚೆನ್ನಾಗಿ ಕಾಣ್ತೀವಿ ಅಂತೆಲ್ಲ ಕಾಂಪ್ಲಿಮೆಂಟ್ಸ್ ಬಂದಾಗ ಖುಷಿ ಆಗುತ್ತೆ ಸರ್. ಅನ್ಎಕ್ಸ್ಪೆಕ್ಟೆಡ್ ನನಗೆ. ಬಟ್ ಅಂದರೆ ಎವ್ರಿ ಮೂವಿ ರಿಲೀಸ್ ಆದಾಗಲೂ ನನಗೆ ಆ ಬಟರ್ಫ್ಲೈಸ್ ಅನ್ನೋದಿದೆ ಇರುತ್ತೆ, ನರ್ವಸ್ನೆಸ್ ಸ್ವಲ್ಪ ಇರುತ್ತೆ. ಆ್ಯಂಡ್ ಐಮ್ ವೆರಿ ಎಕ್ಸೈಟೆಡ್, ಸಖತ್ ಎಕ್ಸೈಟೆಡ್ ಆಗಿದ್ದೆ ನಾನು. ಆ್ಯಂಡ್ ಹೌಸ್ಫುಲ್ ಅಂತ ನೋಡಿದಾಗ ತುಂಬ ಖುಷಿ ಆಯಿತು. ಆ್ಯಂಡ್ ರೆಸ್ಪಾನ್ಸ್ ಕೂಡ ಅಷ್ಟೇ ಚೆನ್ನಾಗಿದೆ. ಸೆಕೆಂಡ್ ಹಾಫ್ ಬಗ್ಗೆ ತುಂಬ ಜನ ಹೊಗಳ್ತಾ ಇದ್ದಾರೆ, ಪರ್ಫಾರ್ಮೆನ್ಸಸ್ ಬಗ್ಗೆ ಹೊಗಳ್ತಿದ್ದಾರೆ, ಆಮೇಲೆ ತುಂಬ ಎಮೋಷ್ನಲ್ ಪಾರ್ಟ್ಸ್ ಬಗ್ಗೆ ಹೊಗಳ್ತಿದ್ದಾರೆ. ಸೊ ರೀಚ್ ಆಗ್ತಿದೆ ಜನರಿಗೆ ಅಂತ ಖುಷಿ ಆಯಿತು. ನನ್ನ ಕ್ಯಾರೆಕ್ಟರ್ ಅದೇ ಹೇಳಿದ್ನಲ್ಲ ಸರ್, ಈಗ ಜನ ಅಷ್ಟೇ ಒಪ್ಸಿದಾಯ್ತು ಅವ್ರಿಗೆ. ಒಂಥರ ಎಕ್ಸಾಮ್ ಬರ್ತು ರಿಸಲ್ಟಿಗೆ ವೇಟ್ ಮಾಡ್ತಿರೋ ಥರ ಇದೆ ನನಗೆ. ಇವಾಗ ನಿಮ್ಮ ಫಿಲಿಮ್ಗೆ ಕಡಿಮೆ ಸ್ಕ್ರೀನ್ಸ್ ಕೊಟ್ಟು ತೆಲುಗು ಫಿಲಿಮ್ಗೆ ಜಾಸ್ತಿ ಸ್ಕ್ರೀನ್ಸ್ ಕೊಟ್ಟಿರೋದು ನಿಮ್ಮ ಅಭಿಪ್ರಾಯ? ಫಸ್ಟ್ ಆಫ್ ಆಲ್ ಕರೆಕ್ಟ್ ಅದು, ಅಂದರೆ ಪಾಯಿಂಟ್ ಅದು. ನನಗೂ ಅನಿಸ್ತು ಇವತ್ತು ಬರಬೇಕಾದ್ರೆ ಕೆಲವೊಂದು ಪೋಸ್ಟರ್ಸ್ ನೋಡಿದಾಗ. ಬಟ್ ಸಿನಿಮಾ ನಾನು ಯಾವಾಗಲೂ ಸಿನಿಮಾ ನಮ್ಮ ಇಂಡಿಯಾದಲ್ಲಿ ಸಿನಿಮಾ ಥರನೇ ಟ್ರೀಟ್ ಮಾಡಿದ್ದೀನಿ. ಬಟ್ ಆದರೂ ಸ್ವಲ್ಪ ಕನ್ನಡ ಸಿನಿಮಾಗಳಿಗೆ ಸ್ವಲ್ಪ ಸ್ಕ್ರೀನ್ಸ್ ಜಾಸ್ತಿ ಕೊಟ್ಟರೆ ಒಳ್ಳೆ ಕಂಟೆಂಟ್ ಇರೋ ಸಿನಿಮಾ ಅಥವಾ ಒಳ್ಳೆ ಪರ್ಫಾರ್ಮೆನ್ಸಸ್ ರೀಚ್ ಆಗ್ಬೋದು ಜನರಿಗೆ ಅಂತ ಅನಿಸುತ್ತೆ. ಅದು ನನ್ನ ಅಭಿಪ್ರಾಯ. ದೊಡ್ಡ ಸ್ಕ್ರೀನಲ್ಲಿ ನೀವು ನೋಡಿ ಖುಷಿ ಆಯಿತು ಮೇಡಮ್? ಐ ಫೀಲ್ ಎವ್ರಿ ಟೈಮ್ ಎವ್ರಿ ಮೂವಿ ರಿಲೀಸ್ ಆದಾಗಲೂ ನಂದು ಏನೇ ರಿಲೀಸ್ ಆದಾಗಲೂ ಐ ಫೀಲ್ ಸೋ ಹ್ಯಾಪಿ. ನಾನು ಅಡಾರ್ ಮಾಡ್ತಿರ್ತೀನಿ ನನ್ನನ್ನು ನಾನು. ಆ್ಯಂಡ್ ಸ್ವಲ್ಪ ಕಾನ್ಷಿಯಸ್ ಆಗ್ತಿರುತ್ತೆ, ಬಿಕಾಸ್ ಮಿಸ್ಟೇಕ್ಸ್ ಅಥವಾ ಕಲಿಯೋದು ತುಂಬ ಇರುತ್ತೆ ಪರ್ಫಾರ್ಮೆನ್ಸಸ್ಸಲಾಗಲಿ ಅಥವಾ ಲುಕ್ಸಲ್ಲಾಗಲಿ. ಸೊ ತುಂಬ ಕಲಿತೀನಿ ನನ್ನನ್ನು ನೋಡಿಕೊಂಡಾಗ. ಇಷ್ಟು ಸಾಂಗಲ್ಲಿ ಯಾವ ಸಾಂಗ್ ಇಷ್ಟ ಆಯಿತು? ನನಗೆ ಆ್ಯಕ್ಚುಲಿ ಸೆಕೆಂಡ್ ಹಾಫಲ್ಲಿ ಒಂದು ಪ್ಯಾಥೋ ಬಿಟ್ಟಿದೆ, ಅದು ಹೊಸದಾಗಿ ಇನ್ಕ್ಲೂಡ್ ಮಾಡಿರೋದು. ನಾನು ಬಿಟ್ಟು ಹೋದವಳೆ ಸುಟ್ಟು ಹೋದ ಆ ಬಿಟ್ಟು ನನಗೆ ತುಂಬ ಇಷ್ಟ ಆಯಿತು. ನಂಗೆ ಗೊತ್ತು ತುಂಬ ಹಲವಾರು ಸಿನಿಮಾಗಳು ರಿಲೀಸ್ ಆಗಿದೆ, ಬೇರೆ ಭಾಷೆಗಳ ಸಿನಿಮಾ ರಿಲೀಸ್ ಆಗ್ತಿದೆ. ಬಟ್ ಇದೊಂದು ಪುಟ್ಟ ಸಿನಿಮಾ, ಅನ್ಎಕ್ಸ್ಪೆಕ್ಟೆಡ್. ಇವತ್ತು ನಾನು ಹೌಸ್ಫುಲ್ ನೋಡಿದ್ದು ಆ್ಯಂಡ್ ಕಡಿಮೆ ಸ್ಕ್ರೀನ್ಸ್ ಕೊಟ್ಟಿದ್ರು ಇಟ್ಸ್ ಅಬೌಟ್ ದ ಕಂಟೆಂಟ್. ಅದೇ ನಮ್ಮ ಜನ ಒಂಥರ ಫ್ಯಾಮಿಲಿ ಥರ, ನಾನು ಯಾವಾಗಲೂ ನಮ್ಮ ಇಂಡಸ್ಟ್ರಿನ ಫ್ಯಾಮಿಲಿ ಥರನೇ ಟ್ರೀಟ್ ಮಾಡೋದು. ಸೊ ಪ್ಲೀಸ್ ಬಂದು ನಮ್ಮನ್ನೆಲ್ಲ ಸಪೋರ್ಟ್ ಮಾಡಿ, ನಿಮ್ಮ ಸಪೋರ್ಟ್ ನಮಗೆ ಬೇಕು. ಸಿನಿಮಾ ನೋಡಿ ಎಲ್ಲ ಒಳ್ಳೆ ರಿವ್ಯೂಸ್ ಕೊಡ್ತಿದ್ದಾರೆ. ಐ ಆಮ್ ವೆರಿ ಹ್ಯಾಪಿ. ಈಗ ಇಟ್ ಈಸ್ ಲೆಫ್ಟ್ ಟು ಯು. ನೀವೇ ನಮಗೆ ಮೇಡಮ್ ಹೀರೋ ಬಗ್ಗೆ ಹೇಳೋದಾದ್ರೆ ಮನ್ವಿತ್ ಆಲ್ರೆಡಿ ನೀವು ಇವಾಗ ಅದೇ ಹೇಳಿದ್ನಲ್ಲ, ಇವಾಗ ನಾವು ಪಬ್ಲಿಸಿಟಿ ಮಾಡೋದೇನಿಲ್ಲ, ಇವಾಗ ರಿಸಲ್ಟ್ಸ್ಗೆ ಅಷ್ಟೇ. ಆ್ಯಂಡ್ ಜನ ತುಂಬ ಆಲ್ರೆಡಿ ಸಿಕ್ಕಾಪಟ್ಟೆ ಒಳ್ಳೆ ಕಾಂಪ್ಲಿಮೆಂಟ್ಸ್ ಕೊಡ್ತಿದ್ದಾರೆ. ಆ್ಯಂಡ್ ಫಸ್ಟ್ ಸಿನಿಮಾ ನನಗೆ ಸ್ಕ್ರೀನ್ ಮೇಲೆ ನೋಡಿದಾಗ ಫಸ್ಟ್ ಸಿನಿಮಾ ಅಂತ ಅನಿಸಿಲ್ಲ ಮನ್ವಿತ್ದು. ವೆರಿ ಹಾರ್ಡ್ ವರ್ಕಿಂಗ್. ನನಗೆ ಅವ್ರ ಆ್ಯಕ್ಷನ್ ಸೀಕ್ವೆನ್ಸ್ ಐ ಆಮ್ ಆಲ್ವೇಸ್ ಅ ಫ್ಯಾನ್. ನಾನು ಯಾವಾಗಲೂ ಅವ್ರಿಗೆ ಹೇಳ್ತಿರ್ತೇನೆ ಆ್ಯಕ್ಷನ್ ಸೀಕ್ವೆನ್ಸಲ್ಲಿ ತುಂಬ ಚೆನ್ನಾಗಿ ಪರ್ಫಾರ್ಮ್ ಮಾಡ್ತೀರಾ ಅಂತ. ಹಿ ಹ್ಯಾಸ್ ಅ ವೆರಿ ಬ್ರೈಟ್ ಫ್ಯೂಚರ್. ಆಲ್ ದಿ ಬೆಸ್ಟ್. ಹಲೋ, ನೀವು ಆ್ಯಕ್ಟ್ ಮಾಡಿದ್ದೀರಿ, ಹೇಗಿದೆ? ಹೌದು, ನಾನು ಫಸ್ಟ್ ಟೈಮ್ ಆ್ಯಕ್ಟ್ ಮಾಡಿದ್ದೀನಿ. ತುಂಬ ಚೆನ್ನಾಗಿದೆ ಮೂವಿ, ಎಲ್ಲರೂ ಸಪೋರ್ಟ್ ಮಾಡಿ ಅಂತ ಹೇಳಿ ಕೊಟ್ಟು ಇಷ್ಟಪಡ್ತೀನಿ. ನಿಮ್ಮನ್ನು ನೀವು ಸ್ಕ್ರೀನ್ ಮೇಲೆ ನೋಡ್ಕೊಂಡ್ರೆ ಏನು ಅನಿಸ್ತು? ತುಂಬ ಖುಷಿ ಆಯಿತು. ಆಮೇಲೆ ನಂದು ಫಸ್ಟ್ ಆ್ಯಕ್ಟ್ ಅಲ್ಲ, ಹಂಗೆ ಸುಮ್ಮನೆ ತುಂಬ ಅಂದರೆ ತುಂಬ ಖುಷಿ ಆಯಿತು. ಇನ್ನು ಎಲ್ಲರೂ ಪ್ರೋತ್ಸಾಹಿಸಬೇಕು ನನಗೆ.
ಅಷ್ಟೇ. ಜ್ಞಾನೇಶ್. ಫಿಲ್ಮ್ ಮಾತ್ರ ಚೆನ್ನಾಗಿದೆ ಸರ್. ಸೆಕೆಂಡ್ ಹಾಫ್ ಮಾತ್ರ ಚೆನ್ನಾಗಿದೆ. ಎಲ್ಲರೂ ಥಿಯೇಟ್ರಲ್ಲೇ ಬಂದು ಸಿನಿಮಾ ನೋಡಿ. ಚೆನ್ನಾಗಿದೆ ಸರ್. ಮತ್ತು ಕ್ಲೈಮ್ಯಾಕ್ಸ್ ಮಾತ್ರ ಅದ್ಭುತವಾಗಿ ಮಾಡಿದ್ದಾರೆ. ಫಸ್ಟ್ ಹಾಫಲ್ಲಿ ಸ್ಲೋ ಆಗುತ್ತೆ, ಸೆಕೆಂಡ್ ಹಾಫಲ್ಲಿ ಸಿಕ್ಕಾಬಿಟ್ಟೆ ಫಾಸ್ಟಾಗಿ ಮೂವ್ ಆಗುತ್ತೆ ಸಿನಿಮಾ. ಇದೇ ಕೊಡಬೇಕು. ನಾವು ಎಲ್ಲ ಇಲ್ಲೇ ಹುಟ್ಟು ಬೆಳೆದವರು, ನಾವು ಕನ್ನಡದವರೇ, ಮೂಲತಃ ನೇಪಾಳ ಇರ್ಬೋದು. ಆದರೆ ನಾನು ಹುಟ್ಟು ಬೆಳೆದವಳಿಲ್ಲ, ನನ್ನ ಮಗಳು ಹುಟ್ಟು ಬೆಳೆದವಳಿಲ್ಲ. ಯತಿರಾಜ್ ಸರ್ ಅವ್ರಿಗೆ ತುಂಬ ಡಿಫ್ರೆಂಟಾಗಿ ಅವರು ತಗೊಂಡಿದ್ದಾರೆ ಸಿನಿಮಾ. ಒಳ್ಳೇದಾಗಲಿ ಇಡೀ ಟೀಮ್ಗೆ ಅಂತ ಕೇಳ್ಕೊತೀನಿ. ಯಾಕೆಂದರೆ ನನ್ನ ಮಗಳು ಯಾವಾಗಲೂ ಅವಳಿಗೆ ಬ್ರೇಕ್ ಸಿಗಬೇಕಾಗಿತ್ತು. ಅದೊಂದು ನನ್ನ ಮನಸ್ಸಲ್ಲಿ ಕೊರಿತಾ ಇದೆ. ನನ್ನ ಮಗಳು ಪ್ರತಿ ಸಲ ಸಿನಿಮಾ ಥಿಯೇಟ್ರಿಗೆ ಬಂದಾಗ ನಾನು ನೋಡಿದಾಗ ನಾನು ಅದೇ ಅಂದ್ಕೊಳ್ಳೋದು, ಎಷ್ಟು ಮುದ್ದಾಗಿದ್ದಾಳೆ ನನ್ನ ಮಗಳು. ಎಲ್ಲರೂ ಕಾಗೆ ಮಗುಗೆ ಕಾಗೆನೇ ಚಂದ ಅನ್ನೋ ಥರ. ಆದರೆ ನನ್ನ ಮಗಳಿಗೆ ಅಷ್ಟೊಂದು ಟ್ಯಾಲೆಂಟ್ ಇದೆ. ನನ್ನ ಕನ್ನಡ ಇಂಡಸ್ಟ್ರಿ ಹೇಗೆ ನನ್ನನ್ನು ಬೆಳೆಸೋದು, ನನ್ನ ಮಗಳನ್ನ ಬೆಳೆಸ್ಬೇಕು ಅಂತ ನಾನು ಕೇಳ್ಕೊತೀನಿ ಅಷ್ಟೇ. ಥ್ಯಾಂಕ್ ಯು ಸೊ ಮಚ್. ವಿಶ್ವಾಸ ತುಂಬ ಚೆನ್ನಾಗಿದೆ. ದಯವಿಟ್ಟು ಎಲ್ಲ ಥಿಯೇಟ್ರಲ್ಲೇ ಕನ್ನಡ ಫಿಲಮ್ ನೋಡಿ. ಕ್ಲೈಮ್ಯಾಕ್ಸ್ ಅಂತೂ ಸೂಪರ್. ಹೀರೋ ಹೀರೋಯಿನ್ ಇಬ್ಬರು ಎಲ್ಲರೂ ಚೆನ್ನಾಗಿ ಮಾಡಿದ್ದಾರೆ. ಡೈರೆಕ್ಷನ್ ಸೂಪರ್. ಥ್ಯಾಂಕ್ ಯು. ಎಲ್ಲರಿಗೂ ನಿಮ್ಮ ಪ್ರೀತಿಯ ಪೂರ್ವಶ್ರೀ ಮಾಡುವ ನಮಸ್ಕಾರಗಳು. ಸಂಜು ಸಿನಿಮಾ ನೋಡಿ ಎಷ್ಟು ಖುಷಿ ಆಯಿತು ಅಂದರೆ, ಸಿಂಪಲ್ ಹೇಳೆ ಆದರೆ ತುಂಬ ಅದ್ಭುತವಾಗಿ ಡೈರೆಕ್ಷನ್ ಮಾಡಿದ್ದಾರೆ ಯತೀಶ್ ಅವರು. ಅವರ ಹೆಂಡ್ರಿ ಕ್ಯಾರೆಕ್ಟರ್ ಅಂದರೆ ಹೆಂಡತಿ ಕ್ಯಾರೆಕ್ಟರ್ ನಾನು ಮಾಡಿದ್ದೀನಿ. ದಯವಿಟ್ಟು ನಿಮ್ಮೆಲ್ಲರಲ್ಲೂ ಒಂದು ವಿನಂತಿ ಅಂದರೆ, ದಯವಿಟ್ಟು ಥಿಯೇಟ್ರಿಗೆ ಬಂದು ಸಿನಿಮಾಗಳನ್ನ ನೋಡಿ. ಚೆನ್ನಾಗಿರೋದು ಬಂದಿಲ್ಲ ಅಂತ ಅಂದು ಚೆನ್ನಾಗಿರುವಾಗ ಬಂದಿರುವಾಗ ನಾವು ಮಿಸ್ ಮಾಡ್ಕೊಳ್ಳೋ ಥರ ಆಗಬಾರ್ದು. ತುಂಬ ಚೆನ್ನಾಗಿದೆ ಮೂವಿ. ದಯವಿಟ್ಟು ಬಂದು ಎಲ್ಲ ನೋಡಿ ಎಲ್ಲರಿಗೂ ಆಶೀರ್ವಾದ ಮಾಡಬೇಕಂತ ನಿಮ್ಮಲ್ಲಿ ಕಳಕಳಿಯಾಗಿ ಕೇಳ್ಕೊತೀನಿ. ಥ್ಯಾಂಕ್ ಯು. ಸಂಜು ಸಿನಿಮಾ ತುಂಬ ಚೆನ್ನಾಗಿ ಮೂಡಿ ಬಂದಿದೆ. ಯತಿರಾಜ್ ಅವರ ಡೈರೆಕ್ಷನ್ನು ತುಂಬ ಚೆನ್ನಾಗಿ ಇಲ್ಲಿ ಎದ್ದು ಕಾಣ್ತಾ ಇದೆ. ಮತ್ತು ಸೆಕೆಂಡ್ ಹಾಫ್ ಅಂತೂ ತುಂಬ ಚೆನ್ನಾಗಿದೆ. ನನಗೆ ಕ್ಲೈಮ್ಯಾಕ್ಸ್ ತುಂಬ ಇಷ್ಟ ಆಯಿತು. ಫಸ್ಟ್ ಹಾಫಲ್ಲಿ ಏನು ನಡೀತಾ ಇದೆ, ಏನೋ ಒಂದು ಬಸ್ ಸ್ಟಾಪು, ಹೀರೋ ಹೀರೋಯಿನು ಇಷ್ಟೇ ನಡೀತಾ ಇದೆಯಲ್ಲ ಅಂತ ಅನ್ಕೊತಾ ಇದ್ವಿ. ಬಟ್ ಸೆಕೆಂಡ್ ಹಾಫಲ್ಲಿ ಎಲ್ಲ ಕ್ಯಾರೆಕ್ಟರ್ಗಳು ರಿವೀಲ್ ಆಗ್ತಾ ಹೋಗುತ್ತೆ. ಅದ್ಭುತವಾಗಿ ಮಾಡಿದ್ದಾರೆ. ಎಲ್ಲ ಕಲಾವಿದರು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಅಪೂರ್ವ ಕ್ಯಾರೆಕ್ಟ್ರು ಚೆನ್ನಾಗಿದೆ. ಆಮೇಲೆ ಶ್ರಾವ್ಯನ ತುಂಬ ದಿನ ಆದಮೇಲೆ ನಾವು ಈ ಥರ ಬಿಗ್ ಸ್ಕ್ರೀನ್ ಮೇಲೆ ನೋಡಿದ್ದು ತುಂಬ ಖುಷಿ ಆಯಿತು. ಅವ್ರಿಗೂ ಬ್ರೇಕ್ ಸಿಗಬೇಕು. ತುಂಬ ಒಳ್ಳೆ ನಟಿ ಅವಳು. ಆ್ಯಕ್ಚುಲಿ ರೇಖಾ ದಾಸ್ ಅವರ ಮಗಳು. ಅವಳಿಗೂ ಒಂದು ಬ್ರೇಕ್ ಸಿಗಬೇಕು. ಎಲ್ಲ ಪ್ರೇಕ್ಷಕರು ಇಷ್ಟು ದಿನ ವೆಯ್ಟ್ ಮಾಡ್ತಾ ಇದ್ರಲ್ವ, ಒಂದು ಒಳ್ಳೆ ಸಿನಿಮಾ ಬರಬೇಕು ಥಿಯೇಟ್ರಿಗೆ ಅಂತ. ಇವಾಗ ಬಂದಿದೆ. ಎಲ್ಲರೂ ಥಿಯೇಟ್ರಿಗೆ ಬಂದು ಈ ಸಿನಿಮಾನ ನೋಡಿ ಈ ತಂಡನ ಪ್ರೋತ್ಸಾಹಿಸಬೇಕು. ಹಾಗೆ ಕನ್ನಡ ಇಂಡಸ್ಟ್ರಿನ ಬೆಳೆಸಬೇಕು, ಕನ್ನಡನ ಉಳಿಸ್ಬೇಕು ಅಂತ ಕೇಳ್ಕೊತಾ ಇದ್ದೀನಿ. ಥ್ಯಾಂಕ್ ಯು.